ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಅರ್ಜೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಟೈಮ್ ಆಗಿದೆ, ಆಲ್ರೆಡಿ 12 ಆಗಿದೆ. ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಮಗಳು ಅರ್ಜೆಂಟಾಗಿ. ಯಾಕೆಂದರೆ ಇವತ್ತು SSLC ರಿಸಲ್ಟ್ ಬೆಳಗ್ಗೆಯಿಂದ ಟೆನ್ಷನಲ್ಲೇ ಟೈಮ್ ಹೋಗ್ತಾ ಇದೆ. ಇವತ್ತು ಆಲ್ರೆಡಿ ಇವಾಗ ನ್ಯೂಸಲ್ಲೂ ಕೂಡ ಬಿಟ್ಟರು. ಮಧು ಬಂಗಾರಪ್ಪ ಅನ್ಸ್ಕೊತೀನಿ ಅವರು ಮಾತಾಡ್ತಾ ಇದ್ದಾರೆ. ಆಲ್ರೆಡಿ 12:30ಗೆ ಆನ್ಲೈನಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಇವಾಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಗಳು ಕೂಡ ಎದ್ದು ಇವಾಗ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಅಣ್ಣನ ರಿಸಲ್ಟ್ ನೋಡೋದಕ್ಕೆ ಅಂತ. ಹೇಗೆ ಅನಿಸ್ತಾ ಇದೆ ಕುಸಿಗೌಡ ಅವರೇ? ನಮ್ಮ ಮನೆ ಎಲ್ಲರೂ ಕೂಡ ಅವ್ನ ರಿಸಲ್ಟ್ ಇಷ್ಟೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. 400 ಮೇಲೆ ಬರುತ್ತೆ, 500 ಕೆಳಗಡೆ ಬರುತ್ತೆ ಅಂತ. ನಮ್ಮ ಹಸ್ಬೆಂಡ್ ಬಂದು 500 ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ನೀನೇನು ಹೇಳ್ತೀವಿ ಕುಶಿಗೌಡ? 520 ಮೇಲೆ ಬರುತ್ತೆ. 520 ಹಸ್ಬೆಂಡ್ 500 ಮೇಲೆ, ನಾನು 400 ಮೇಲೆ 500 ಒಳಗಡೆ ಅಂತ ಹೇಳಿದ್ದೀನಿ. ಅವನು ಸ್ವಲ್ಪ ಕನ್ಫ್ಯೂಸನಲ್ಲೇ ಇದ್ದಾನೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸಾಕು ಅಂತ ಅವನು ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಆದಷ್ಟು. ಒಟ್ಟು ಎಲ್ಲ ಹೇಳ್ತಾ ಇದ್ದಾರೆ ನ್ಯೂಸು, ನಾವು ಕೂಡ ನ್ಯೂಸ್ ನೋಡ್ತೀವಿ. ರಿಸಲ್ಟ್ ಬಂದಿದೆ, 500 ಮೇಲೆ ಬಂದ್ರೆ ಒಂದು ಗಿಫ್ಟ್ ಇದೆ. ಅದು ಕೂಡ ನೋಡೋಣ ಬಂದ್ಮೇಲೆ ಹೇಳ್ತೀವಿ. ಅದೆಲ್ಲ ಇವಾಗಲೇ ಹೇಳೋಕ್ಕಾಗಲ್ಲ ಏನು ಎತ್ತ ಅನ್ನೋದನ್ನ. ಬಂದ್ರಿ ಇವಾಗ ನ್ಯೂಸ್ ನೋಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ. ಅದಕ್ಕೆ ನಾನು ಅನ್ಕೋತೀನಿ ಅವನಿಗೂ 500 ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಅವನಿಗೂ ಇದೆ ಎಕ್ಸ್ಪೆಕ್ಟೇಷನ್. ಯಾವುದು ನಮ್ಮಲ್ಲಿ ಅಲ್ಲ, ಬರ್ದಿರೋದ್ರ ಮೇಲೆ ವ್ಯಾಲ್ಯೂಯೇಟರ್ ಮೇಲೆ ಇದೆ. ನೋಡೋಣ. ಇನ್ನು ಕ್ಷಣಗಣನೆ ಅಷ್ಟೇ. ಇಷ್ಟು ದಿನಗಳು ತಿಂಗಳುಗಳು ಕಾಯ್ಕೊಂಡು ಬಂದ್ವಿ. ಕ್ಷಣಗಣನೆ ಅಲ್ಲ, ಇನ್ನೇನು ನಿಮಿಷಗಳು ಮಾತ್ರ ಬಾಕಿ ಇದೆ. ನೋಡೋಣ ಹೇಗೆ ಇರುತ್ತೆ. ಇಷ್ಟು ದಿನ ಭಯ ಏನೂ ಇರಲಿಲ್ಲ. ಒಂಥರ ಎಕ್ಸಾಮ್ ಟೈಮಲ್ಲೂ ಕೂಡ ಭಯ ಇರಲಿಲ್ಲ. ನನ್ನ ಮಗ SSLC ಬರೀತವನೆ ಅಂತ. ಬೆಳಗ್ಗೆಯಿಂದ ಯಾಕೋ ಒಂಥರ ಆ ಥರ ಭಯ ಅಂತ ಏನಿಲ್ಲ. ಏನು ಬರುತ್ತೋ ಏನೋ ಒಂದು ಆ ಥರ ಇರುತ್ತಲ್ಲ, ಆ ಥರ. ಬನ್ನಿ ನ್ಯೂಸ್ ನೋಡಿ ಆಮೇಲೆ. ICSE ನೆನ್ನೆ ಬಂದಿದೆ, ಇವತ್ತು ಸ್ಟೇಟು. ನೋಡೋಣ. ಸ್ನಾನಕ್ಕೆ ಹೋಗಿದ್ದಾನೆ ಅವನು ಕೂಡ. ಬರಲಿ, ಅವನು ತೋರಿಸ್ತೀನಿ. ಅವನು ಲೇಟಾಗಿದ್ದಾಳೆ. ನೀವು ಬೇಗನೆ ಎದ್ದು ಅವನಿಗೂ ಅಯ್ಯೋ ಏನಾಗುತ್ತಮ್ಮ ಫಸ್ಟ್ ಟೈಮ್ ಆ ಥರ ನೋಡಿ. ನಾನು ಅದನ್ನೇ ಹೇಳಿದೆ ಮಗುಂಗೆ, ಎಕ್ಸಾಮ್ ಟೈಮಲ್ಲಿ ಇಷ್ಟು ಭಯ ಇದ್ದಿದ್ರು ಇನ್ನೂ ಚೆನ್ನಾಗಿ ಓದಿ ಬರಿತಾ ಇದ್ದೇನಪ್ಪ, ಇವತ್ತು ಇಷ್ಟು ಭಯ ಪಟ್ಕೋತಾ ಇದೆಯಾ ಅಂತ. ಆವತ್ತು ಎಕ್ಸಾಮ್ ಟೈಮಲ್ಲಿ ಅಷ್ಟು ಭಯ ಇರಲಿ, ಇವತ್ತು ಯಾಕೋ ತುಂಬ ಭಯ ಅನಿಸ್ತೈತೆ ಅಂತ. ಆದರೆ ನೋಡೋಣ ಏನು ಬರುತ್ತೋ ಅದಾಗಲಿ ಅಂತ ಹೇಳಿದೆ. ನೆನ್ನೆ ವಂಡರ್ಲಾಗ್ ಹೋಗಿದ್ದೆ. ಆ ವಿಡಿಯೋ ಬರುತ್ತೆ ಇನ್ನು ತುಂಬ ದಿನಗಳು ಆದ್ಮೇಲೆ. ನಾನು ಮಾತಾಡ್ತೀನಿ. ಮಾತಾಡಿ. ನಾಳೆ ವಂಡರ್ಲಾಗ್ ಹೋಗಿದ್ವಲ್ಲ, ಫುಲ್ ನಾಳೆ ಅಲ್ಲ ನೆನ್ನೆ ನೆನ್ನೆ ವಂಡರ್ಲಾಗ್ ಹೋಗಿದ್ವಲ್ಲ, ಫುಲ್ ಖುಷ್ ಆಗಿತ್ತು. ಜಾಲಿಯಾಗಿ. ಇವಾಗ ನಮ್ಮಮ್ಮ ಟೆನ್ಷನ್ ಮಾಡ್ಕೋತಿದ್ದಾರೆ. ನೆನ್ನೆ ಜಾಲಿ, ಇವಾಗ ಟೆನ್ಷನ್. ಏನಿದು ಎಲ್ಲರಿಗೂ ಇರುತ್ತಲ್ವಾ, ಪೇರೆಂಟ್ಸ್ ಆದವ್ರಿಗೆ ಹೆಂಗೆ ಬರುತ್ತೋ ಏನೋ ರಿಸಲ್ಟು ಅಂತ. ಅದೇ ಥರ ನೋಡಿ ಮಾತಾಡ್ತಾ ಇದ್ದಾರೆ. ನ್ಯೂಸ್ ನೋಡ್ತೀವಿ, ಏಕೆಂದರೆ ಇದು ಮಗನ ರಿಸಲ್ಟ್ ಅಲ್ವಾ, ನಮಗೊಂಥರ ಕ್ಯೂರಿಯಾಸಿಟಿ ಬಂದಿತ್ತು ಕೇಳಿ. ಆಮೇಲೆ ಹೇಳ್ತೀವಿ. ಇವಾಗ ಫಸ್ಟ್ ನ್ಯೂಸ್ ನೋಡ್ತೀವಿ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನೋಡಿಕೊಂಡು ಯಾವಾಗ ಬರುತ್ತೆ ರಿಸಲ್ಟು, ಎಷ್ಟು ತೆಗ್ದಿದ್ದೀನಿ. ದರ್ಶನ್, ನಿನ್ನ ಗೆಸ್ ಎಷ್ಟಿತ್ತೆ ಹೇಳಿ ನೋಡೋಣ. 85 ಅಂದರೆ ಮಾರ್ಕ್ಸಲ್ಲಿ 550 ಮೇಲಿರುತ್ತೆ ಅಂತನಾ? ಎಬೋನಾ ಕೆಳಗಡೆ 550 ಕೆಳಗಡೆ ಅಂದರೆ 520 ಮೇಲ? ಹೇಳೋ ಎಷ್ಟು ಬರುತ್ತೆ ನೋಡೋಣ. ಹೇಳಲು ಇನ್ನೇನಿಲ್ಲ, 10 ನಿಮಿಷ ಗೊತ್ತಾಗುತ್ತೆ ಬಿಡ. ಖುಷಿಗೌಡ ಮಲ್ಲಿಕನ್ ನೋಡ್ತಾರೆ ಟಿವಿನ. ಖುಷಿಗೌಡವರು ತೋರ್ಸ ಮಾರ್ಕ್ಸ್. ಕನ್ನಡ 90. 2009. ಎಷ್ಟು ಮ್ಯಾಥ್ಸ್? 60.
ಅದು 40 ಫೇಲ್ ಆಗ್ತಾ ಇದೆ ನೋಡ್ದಾ ನಂಗೆ ಭಯ ಆಯ್ತು ಮ್ಯಾಕ್ಸ್ ಮಿಕ್ಕಿರೋದೆಲ್ಲ 80 ಮೇಲೆ ಐತೆ ಹ್ಞೂ 10 ಮಾರ್ಕ್ಸ್ ಬಂದಿಲ್ಲ It's okay. It's okay. Well done. ಎಷ್ಟು ಪರ್ಸೆಂಟೇಜ್ ಎಷ್ಟು ಬರುತ್ತಾ 78 ಏನೋ ಗುಡ್. ತಿರ್ಗಾ ಬರಿಯ ಎಕ್ಸಾಮು ದರ್ಶನ್ ಹ್ಞೂ ನಾನು ಅವಾಗಿಂದ ಚೆಕ್ ಮಾಡ್ತಿದ್ದೀನಿ ನೋಡು, ಬರ್ತಾನೆ ಇಲ್ಲ. ನಿಮ್ಮ ಮಮ್ಮಿ ಫೋನ್ ತಗೊಂಡೋಗ್ಬೇಕಂತೆ. ಬೇಗ ಮಾಡು ಮಮ್ಮಿಗೆ. ಮಾಡು ಅಲ್ಲಿ ಆವಾಗಲೇ ಮಾಡಿದ್ರು ಅವ್ರು. ಏನಂತ ಏನು ರಿಯಾಕ್ಷನ್ ಇಲ್ಲ. ಖುಷಿ ಇಲ್ವಾ ಮಮ್ಮಿಗೆ? ನನ್ನೆರಡು ಮಾರ್ಕ್ಸು. And he expected to beat you. I can beat everything. Appa, but still, nice. Good. ಕಂಗ್ರ್ಯಾಚುಲೇಷನ್ ದರ್ಶನ್. Let's celebrate. ಕಂಗ್ರಾಟ್ಸ್ ದರ್ಶನ್. Very happy. 489 is very good. ದಿಲೀಪ್ ಡೇಟ್ ಆಫ್ ಬರ್ತ್ ಗೊತ್ತಾ? ದಿಲೀಪ್ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲಪ್ಪ. ಬಿಡ, ನೀನ್ ಚೆನ್ನಾಗಿ ತೆಗ್ದಿದ್ಯಾ? ಆಯ್ತಾ ಇದೆಯಾ? ಈಗ ಅಳೋದಲ್ಲ, ಎಕ್ಸಾಮ್ ಟೈಮಲ್ಲಿ ಕಷ್ಟ ಬಿದ್ದರೆ ಬರೋದದು. ಈಗತ್ತೇನು ಪ್ರಯೋಜನ ದರ್ಶನ್? ಮ್ಯಾಥ್ಸ್ ಅಲ್ಲೇ ಹೋಗಿರೋದು ಮಾರ್ಕ್ಸ್, ನಿಂದು 30 ಮಾರ್ಕ್ಸ್, ಅದು ಹಿಂದಿ. ಕನ್ನಡ 70, 90 ಸೋಷಿಯಲ್ 69. ಓ 1 ಮಾರ್ಕ್ಸ್ ಕಮ್ಮಿ, ಹಂಗ್ ಬರ್ದ್ಬಿಟ್ಟ. ಎಲ್ಲ ಈಸಿ ಇತ್ತಾಕ, ಮ್ಯಾಕ್ಸ್ ಅಷ್ಟೇ ನಂಗೆ ಭಯ. ಸರ್ ಎರಡು ಕೊಟ್ಟಿದ್ದೆಲ್ಲ ಬಂದಿತ್ತು. ಹೋಗು ನಿಮ್ಮ ಸರ್ಗೆ ಸ್ವೀಟ್ ಕೊಡು. ಚೆನ್ನಾಗಿ ತೆಗ್ದಿದ್ಯಾ ಎಲ್ಲ ಬಿಡು. ನಾನು ಅಲ್ಲಿ ನಾನು ನೋಡ್ಕೊಂಡು ಗೊತ್ತಾಗಿ ಬಂದೇ ಇರಲಿಲ್ಲ. ಏನಾಯ್ತು ಖುಷಿಗಡ? ಖುಷಿನಾ? ನಾನೇ ಗೆದ್ದಿದ್ದು. ಹಾಂ, 12 ಮಾರ್ಕ್ಸು. ನೋ ಲಕ್ ದರ್ಶನ್. ಖುಷಿ ಆಯ್ತಾ ಗೌಡ ನಿಂಗೆ? ನಿಮ್ಮ ಮಿಸ್ಸಿಗೆ ಕಾಲ್ ಮಾಡೋ. ಉರ್ಸು ಸೈನ್ಸ್ಗೆ ಮಾಡ್ತೀನಿ ಇರ್ಕ ಫೋನ್ ಮಾಡಿ. ಸೈನ್ಸ್ ಎಷ್ಟಾಗಿ ಬಂದೈತೆ ನಿಂದು? ಹಾಂ, ಸೈನ್ಸ್ ಎಷ್ಟು ಬಂದೈತೆ? ನಂದ ಹೀರೇ ಸೈನ್ಸಾ 84. ಸೈನ್ಸಾ? 100ಗೆ 84. ಮತ್ತು ಮ್ಯಾಥ್ಸಲ್ಲಿ ಅಷ್ಟೇ ನಿಂತು ಕಡಿಮೆ ಬಂದಿರೋದು. ಎಲ್ಲ A ಪ್ಲಸ್. ಬರೀ ಮ್ಯಾಥ್ಸ್ ಬಿ. 520 ಅಂತ ಲಿಸಿದು. 533 37. ಯಾರು? ನನ್ನ ಪಾಸ್ ನಾನು 489 78.25. ನಿಜ ನಮಸ್ತೆ.
ಸೈನ್ಸೇ ಡಲ್ ಬರ್ತೀಯಾ ಅಂದರೆ ಸೈನ್ಸ್ ಚೆನ್ನಾಗಿ ತೆಗ್ದಿದ್ಯಾ. ಇಷ್ಟು ಈಸಿ ಇತ್ತು ಎಲ್ಲ ಬರ್ದೆ ಮ್ಯಾಥ್ಸ್ ಮುಗಿತಾ ಹಿಂದಿ ಹಿಂದಿನೂ ಬರ್ದೆ ನಾನು ನಿಂದು ನಂಬರ್ ನೋಡ್ತೀನಿ ಕೊಡು. ನಿನ್ನ ನಂಬರೇ ನೋಡಲಿಲ್ಲ ನಾನು. 12 ಮಾರ್ಕ್ಸ್. ಸರ್ ಓಪನ್ ಓಕೆ ಸರ್. ಹಾಂ ಸರ್. ಪಾಸ್ ಆದ್ರೆ ಸಾಕಂತೆ. ಜಾಸ್ತಿ ಬರಲಿಲ್ಲ, ಪಾಸ್ ಆದರೆ ಸಾಕಂತೆ. ಬಂತಾ ನಂದಿ ಬಯೋಟೆಕ್ ನಂದು ಕರೆಕ್ಟಾಗಿ ಬಯೋಟೆಕ್ ಒಂದು ಯಾವುದು 11th ದಿಲೀಪು. 11 ಅಕ್ಟೋಬರು ಅಕ್ಟೋಬರ್ 11/10/2008. 350. ನೀನು ಕಳಿಸ್ಬಿಟ್ಟ ಮತ್ತೆ ಎಚ್ ಎಮ್ಗೆ ಏನು ನಂಬರು? ನಾನು ಕಳಿಸಿಲ್ಲ, ಫೋನ್ ಮಾಡಿ 350. ನಾನು ಕಳಿಸಿಲ್ಲ, ಫೋನ್ ಮಾಡಿ ಕಳಿಸ್ತೇ ಗೊತ್ತಿಲ್ವ ಅದನ್ನೇ ನೋಡು ಅಂತ ನಂದು ಇಲ್ಲಿ ಯಾವುದು ಓಪನ್ ಆಯ್ತಿಲ್ಲ. 350. ಮತ್ತೆ ಸ್ಕ್ರೀನ್ 489 ನಂದು ಓಪನ್ ಮಾಡಿ 12 ಮಾರ್ಕ್ಸ್ ಅವ್ರಿಗೆ ಮತ್ತೆ ಎಷ್ಟು ಬೇಜಾರಾಗ್ತದೆ. 12 marks. 500 12 ಸೋಷಲ್ 29 ಬಂದೈತೆ, ನಾನು ಬೇಜಾರಾಗಿದೆ. ರೈಟಿಂಗ್ ಏನು ರೈಟಿಂಗ್ 29 ಬಂದೈತೆ. 29 ರೈಟಿಂಗು. ರೈಟಿಂಗ್ ಅಯ್ಯ ನಾನು ನೋಡೇ ಇಲ್ಲ, ಹಾಕಲ್ಲ. ಇಂಟರ್ನಲ್ ಮಾರ್ಕ್ಸ್ ಹಾಕ್ಬಿಟ್ಟು ನಾನು 48 ಬಂದೈತೆ. ಎಲ್ಲ ನಂಬರ್ 202506 2 3 23 ಲಿಯೋ 7 8 7 ಲಿಯೋ ಡೇಟ್ ಆಫ್ ಬರ್ತ್. Hello? ಡೇಟ್ ಆಫ್ ಬರ್ತ್ ಹೇಳ. ಯಾರ್ದದು? ಡೇಟ್ ಆಫ್ ಎರಡು ವರ್ಷ ನಮ್ಮ ಮನೆಗೆ ಬಂದೆ. ಥ್ಯಾಂಕ್ ಯು ಖುಷಿ. ಎಲ್ಲ ಸ್ವೀಟ್ ತರಬೇಕು. ಥ್ಯಾಂಕ್ಸ್. ಹಾಂ, ಸ್ವೀಟ್ ತರಬೇಕು ಎಲ್ಲರೂ. ಇವಾಗ ಹ್ಞೂ ಹೋಗ್ತೀನಿ ಅದಕ್ಕೆ ಹೋಯ್ತು ಪಾರ್ಟಿ. 2008. ಹಾಂ ಎಷ್ಟು 315 ನೀನು 4th 327. ಏನಮ್ಮ ಮತ್ತೆ ಇಂಗ್ಲೀಷಲ್ಲಿ 87 ತೆಗ್ದಿದ್ಯಾ? ಏಯ್ ನಂದು 87. ಹ್ಞೂ ಇಂಗ್ಲೀಷ್ ಗೀಚ್ ಹಾಕಿದ್ದೀನಿ ನಾವು. ನಂದು 80 ಇಂಗ್ಲೀಷ್. ಏಯ್ ಕನ್ನಡ ಕೇಳ್ಬೇಡ, ಫಿಲಮ್ ಸ್ಟೋರಿ ಎಲ್ಲ 47 ಬಂದೈತೆ. ಮ್ಯಾಕ್ಸ್ ಫಿಲಮ್ ಬರ್ತೀನಿ ನೋಡು, ಅದೆಲ್ಲ ನಂದು ಬರ್ತಿದ್ದೀನಿ. ಏಯ್ ಈ ಸತಿ ನಾನು ಸೈನ್ಸಲ್ಲಿ ಜಾಸ್ತಿ ತೆಗಿದ್ದೀನಿ.